ಕಾಂಗ್ರೆಸ್ ಮುಖಂಡ ಸಿಟಿ ಹೊಸೂರು ಮುರಳಿಗೌಡ ಆರ್ವಿ5 ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿ ಸಿಟಿ ಶ್ರೀ ಭೈರವೇಶ್ವರ ಸ್ವಾಮಿ ದೇವಾಲಯ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ದೇವಾಲಯ. ಇಂತಹ ದೇವಾಲಯವನ್ನು ಮುಜರಾಯಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬರುವ ಭಕ್ತಾದಿಗಳಿಗೆ ಸಮಯಕ್ಕೆ ಸರಿಯಾಗಿ ದೇವರ ದರ್ಶನ ಸಿಗೋದಿಲ್ಲ. ಬೇರೆ ರಾಜ್ಯಗಳಿಂದ ಬರುವ ಭಕ್ತಾದಿಗಳ ಬಳಿ ಅನ್ನ ಸಂತರ್ಪಣೆ ಹೆಸರಿನಲ್ಲಿ ಹಣ ವಸೂಲಿ ಮಾಡುವ ದಂಧೆ ಕೂಡ ಈ ದೇವಾಲಯದಲ್ಲಿ ರಾಜಾರೋಷವಾಗಿ ನಡೆದಿದೆ. ಹಣ ಪಡೆದರೂ ಸಹ ಇಲ್ಲಿನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇಲ್ಲ. ಈ ನಮ್ಮ ದೇವಾಲಯದಿಂದ ಸರ್ಕಾರಕ್ಕೆ ವರ್ಷಕ್ಕೆ 1 ಕೋಟಿಗಿಂತ ಹೆಚ್ಚು ಹಣ ಹೋಗ್ತಾ ಇದೆ. ಆದರೂ ಸಹ ಮುಜರಾಯಿ ಇಲಾಖೆಯವರು ನಮ್ಮ ದೇವಾಲಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಹಿಂದೆ ಬಿದ್ದಿದ್ದಾರೆ. ಹೀಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ದೇವಾಲಯಕ್ಕೆ ಭೇಟಿ ಕೊಟ್ಟು ಸೂಕ್ತ ಕ್ರಮ ಕೈಗೊಂಡು ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಟಿ ಶ್ರೀ ಭೈರವೇಶ್ವರ ಸೇವಾ ಟ್ರಸ್ಟ್ ಮಾಜಿ ಅಧ್ಯಕ್ಷರಾದ ಚಿಂಚಿಮಲೆ ಮುನೇಗೌಡ, ಸಿಟಿ ಮೀಸೆ ಮುನಿ ವೆಂಕಟಪ್ಪ ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು. ಈ ಸಿಟಿ ದೇವಸ್ಥಾನ ಅನ್ನೋದು ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇದು ನಮ್ಮನ್ನ ಗಂಗರು, ಚೋಳರು ಇರಬೇಕಂತ ಸಂದರ್ಭದಲ್ಲಿ ಇಲ್ಲಿ ಬಂದು ದೇವಸ್ಥಾನ ಕಟ್ಟಿಸೋಗಿರ್ತಾರೆ. ಅವತ್ತಿಂದ ಈ ದೇವಸ್ಥಾನನ ನಮ್ಮ ಪೂರ್ವಿಕರಿಂದ ನೋಡ್ಕೊಂಡು ಬರ್ತಾರೆ. ಸಿಟಿ ದೇವಸ್ಥಾನದಲ್ಲಿ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ, ನಮ್ಮ ಮುಜರಾಯಿ ಇಲಾಖೆಗೆ ನಮ್ಮ ದೇವಸ್ಥಾನದಿಂದ ಒಂದು 50 ಲಕ್ಷದಿಂದ 1 ಕೋಟಿ ರೂಪಾಯಿಗೆ ಪ್ರತಿ ವರ್ಷ ನಾವು ಇಲ್ಲಿಂದ ಸಂದಾಯ ಮಾಡ್ತಾ ಇದ್ದೇವೆ. ಆದರೆ ಮುಜರಾಯಿ ಇಲಾಖೆಯವರು ನಮ್ಗೆ ಯಾಕೋ ನಮ್ಮ ಸಿಟಿ ಬೆಟ್ಟದಿಂದ ಒಂದು ಕಣ್ಣು ಸುಣ್ಣ ಅಂದ್ಕೊಂಡು ಬೆಣ್ಣ ಇದೆ ತರ ಮಾಡ್ತಾ ಇದ್ದಾರೆ. ಸಿಟಿ ದೇವಸ್ಥಾನಕ್ಕೆ ಅವ್ರು ಯಾವುದೇ ತರಹದ ಫಂಡ್ಸ್ ಕೊಡೋದಾಗ್ಲಿ, ಇಲ್ಲಿ ಏನಾದರೂ ಕೆಲಸ ಮಾಡಿಸೋದಾಗ್ಲಿ ಮಾಡ್ತಾ ಇಲ್ಲ. ಇಲ್ಲಿ ಮಾಡಿರಬೇಕಂತ ಪ್ರತಿಯೊಂದು ಕೆಲಸನೂ ಯಾವ ದಾನಿಗಳು, ಸಿಟಿ ದೇವಸ್ಥಾನ ಬೆಟ್ಟದ ಭಕ್ತಾದಿಗಳು ಮತ್ತೆ ದಾನಿಗಳು ಬಂದು ಮಾಡಿಸ್ಕೊಂಡಿರ್ತಾರೆ. ಇಲ್ಲಿ ನಮಗೆ ಸರ್ಕಾರದಿಂದ ಆಗಿರುವಂತ ಎರಡೇ ಕೆಲಸ ಅಂದ್ರೆ, ಒಂದು ಶೌಚಾಲಯ ಮತ್ತೆ ಈಗ ರೆಡಿ ಮಾಡಬೇಕಾದಂತ ಒಂದು ಕಾಂಪೌಂಡ್. ಶೌಚಾಲಯಕ್ಕೆ 65 ಲಕ್ಷ ರೂಪಾಯಿ ಖರ್ಚು ಮಾಡಿ ಶೌಚಾಲಯ ಕಟ್ಟಿದ್ದಾರೆ. ಬಟ್ ಅದಕ್ಕೆ 10 ಲಕ್ಷ ಖರ್ಚಾಗಿದೆ ಅಂತ ನಂಗೆ ಗೊತ್ತಿಲ್ಲ. 65 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. 1 ವರ್ಷ ಆಗಿದೆ. 1 ವರ್ಷದಿಂದ ಇದುವರೆಗೂ ಒಂದೇ ಒಂದು ಬಾಗಿಲು ಕೂಡ ಓಪನ್ ಮಾಡಿಲ್ಲ. ಮತ್ತೆ ಈ ಕಾಂಪೌಂಡ್ ವರ್ಕ್ ಜಾತ್ರೆ 10 ದಿನ ಇದೆ. 10 ದಿನ ಜಾತ್ರೆ ಇರಬೇಕಾದ್ರೆ ಜಾತ್ರೆ ಟೈಮಲ್ಲಿ ಬಂದು ಈ ಕಾಂಪೌಂಡ್ ಹೊಡೆದು ಆ ಜಾತ್ರೆ ದಿನ ಸುಮಾರು 1 ಲಕ್ಷ ಜನ ಬಂದು ಭಕ್ತಾದಿಗಳು ಬರ್ತಾರೆ. ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರಪ್ರದೇಶ, ತಮಿಳುನಾಡು ಎಲ್ಲ ಕಡೆಯಿಂದನೂ ಭಕ್ತಾದಿಗಳು, ಸಿಟಿ ದೇವಸ್ಥಾನದ ಭಕ್ತಾದಿಗಳು ಎಲ್ಲ ಕಡೆನೇ ಇದ್ದಾರೆ. ಎಲ್ಲರೂ ಬಂದು ಇಲ್ಲಿ ಜಾತ್ರೆ ಮಹೋತ್ಸವ ಆಚರಣೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇವರು ಕಾಂಪೌಂಡ್ನೆಲ್ಲ ಹೊಡೆದಾಕಿ ಮತ್ತೆ ಅವ್ರು ಬರೋಕ್ಕೆ ಜನಗಳಿಗೆ ಕನ್ವೀನಿಯಂಟ್ ಇಲ್ದಿರೋ ಮಾಡಿರೋದನ್ನ ನಂಗೆ ತುಂಬಾ ಬೇಸರ ಆಗ್ತಾ ಇದೆ. ಅದಕ್ಕೆ ನಾನು ಬೆಳಗ್ಗೆ ಬಂದು ಈ ಕಾಂಟ್ರಾಕ್ಟರ್ನ ಹತ್ರ ಕೇಳಿದೆ, ಯಾಕಪ್ಪ ಇದು ಮಾಡ್ತಿದ್ರು ಅಂತ ಕೇಳಿದ್ರೆ, ಅವ್ನು ಕಾಂಟ್ರಾಕ್ಟರ್ ಹೇಳ್ತಾನೆ, ನಮ್ಮ ಕ್ರೆಡಿಲಿಂದ ಆಗಿದೆ, ಅದರಿಂದ ಆಗಿದೆ, ನಮಗೆ ಗೌರ್ಮೆಂಟ್ ಇಂದ ಮಾಡಿದ್ರೆ, DC ಅಪ್ರೂವ್ ಮಾಡಿದ್ದಾರೆ ಅಂತ. DC ಅವರು ಆಗ್ಲಿ, ನಾನು DC ಅವರು ತುಂಬಾ ಆಡಳಿತ ಮಾಡ್ತೇವೆ, ತುಂಬಾ ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ ನಮ್ಮ ಕೋಲಾರದಲ್ಲಿ. ನಾನು DC ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಸರ್ ದಯವಿಟ್ಟು ಸಿಟಿ ಅನ್ನೋದು ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಜಾತ್ರೆ ಇನ್ನು 9 ದಿನದಲ್ಲಿ ಜಾತ್ರೆ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಇವರೆಲ್ಲ ಈ ಕೆಲಸನೆಲ್ಲ ಮಾಡಿಕೊಂಡು ಏನೋ ಸರಿಯಾದ ಕೆಲಸ ನಿರ್ವಹಣೆ ಮಾಡ್ತಾ ಇದ್ರೆ ಬರೋಂಥ ಭಕ್ತಾದಿಗಳಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಈಗಲಾದರೂ ತಾವು ಇದು ಅನುವು ಮಾಡಿಕೊಂಡು ಒಂದ್ಸತಿ ಭೇಟಿ ನೀಡಿ, ನಾನು ಒಂದ್ಸತಿ ಮಾತ್ರ ಮನವಿನೂ ಮಾಡಿದ್ದೀನಿ, ತಾವು ಒಂದ್ಸತಿ ಭೇಟಿ ಮಾಡಿ ಈ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಟಿ ಕ್ಷೇತ್ರದಲ್ಲಿ ಸುಮಾರು ಸೋಮವಾರ, ಶುಕ್ರವಾರ, ಭಾನುವಾರ ಸುಮಾರು 1000 ಜನ ಬಂದು ದರ್ಶನ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಆ ದೇವರ ದರ್ಶನ ಮಾಡೋಂಥವ್ರಿಗೆ ಎಲ್ಲಾ ಕ್ಷೇತ್ರದಲ್ಲೂ, ಧಾರ್ಮಿಕ ಕ್ಷೇತ್ರ, ಒಳ್ಳೆ ಕ್ಷೇತ್ರದಲ್ಲಿ ಒಂದು ಊಟದ ವ್ಯವಸ್ಥೆ ಅಂತ ಮಾಡಿರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಇಲ್ಲಿ ಯಾರು ಕೇಳೋರು ಕೊಡೋಲ್ಲ. ಯಾರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ಲಿಪ್ ನಡೀತಾರದು ಯಾರೋ ಒಬ್ಬ ಕೆಲಸದವನು. ಇಲ್ಲಿ ಪಾರ್ಕ್ ಪದ್ಧತಿದಾರ ಬರಬೇಕಾಯ್ತು, 8 ಗಂಟೆ ಬಂದು ಪಾರ್ಕ್ ಪದ್ಧತಿದಾರ ಬರಬೇಕು. ಅವ್ರು 12 ಗಂಟೆ ಆಗಿದೆ, ಟೈಮ್ 12 ಗಂಟೆ ಆದ್ರೂ ಅವ್ರು ಬಂದಿಲ್ಲ. ಆ ದೇವಸ್ಥಾನ ಡೋರ್ ಆ ಕಡೆ ಡೋರ್ ತೆಗೆಲ್ಲ, ಈ ಕಡೆ ಡೋರ್ ತೆಗೆಲ್ಲ. ನಾನು ಬಂದು ತೆಗ್ಸಿದ್ದಾಯ್ತು. ಮತ್ತೆ ಇಲ್ಲಿರೋ ಎಲ್ಲ ನಾನು ಕೇಳೋದಿಷ್ಟ ನೋಡಿ, ಕಾಂಪೌಂಡ್ಗೆಲ್ಲ ಯಜ್ಞ ತೋರ್ತಾ ಇದ್ದಾರೆ. ಮುಜರಾಯಿ ಇಲಾಖೆಯಿಂದ ಆದಷ್ಟು ಬೇಗ ಬಂದು ಇದು ರೆಡಿ ಮಾಡ್ಬೇಕಂತ ನಾನು ಕೇಳ್ಕೊತೇನೆ.